ಪ್ರಿಯಾಂಕಾ ಖರ್ಗೆ ತನ್ನ ಲೆಟರ್ನಲ್ಲಿ ಬರೆದಿರುವ ಪ್ರಮುಖ ಅಂಶ ಏನಂದ್ರೆ ಸರ್ಕಾರಿ ಜಾಗದಲ್ಲಿ RSS ಆಕ್ಟಿವಿಟಿ ಮಾಡೋದಕ್ಕೆ ಬಿಡಬಾರ್ದು ಅಂತ. ಈಗ ಸರ್ಕಾರಿ ಜಾಗ ಯಾರಪ್ಪನ ಮನೆ ಸೊತ್ತು, ಈ ದೇಶದ ಭಕ್ತರ ಸೊತ್ತು. ಎಷ್ಟು ಉಡಾಫೆ ಈ ಪ್ರಿಯಾಂಕಾ ಖರ್ಗೆಗೆ ಅಂದ್ರೆ RSS ಸೇವೆ ಮಾಡಿದೆ ಅಂತ ಹೇಳ್ತಿರಲ್ಲ, ಪ್ರವಾಹ ಭೂಕಂಪದಲ್ಲಿ ಫೋಟೋ ಎಲ್ಲಿದೆ ಅಂತ ಕೇಳ್ತಾರೆ. ಸಾವಿರಾರು ಫೋಟೋಗಳಿದೆ. ನೋಡುವ ಪ್ರಾಮಾಣಿಕ ಕಣ್ಣಿಲ್ಲ ಅಂತಂದ್ರೆ ನಾವೇನ್ ತುರುಕಕ್ಕಾಗತ್ತ ತಂದು. 1962 ಚೀನಾ ಯುದ್ಧವಾದಾಗ ಸೈನಿಕರ ಜೊತೆಗೆ ನಿಂತು ಕೆಲಸ ಮಾಡಿದವರು RSS. ಕೋವಿಡ್ ಬಂದಾಗ ಕೋವಿಡ್ನಿಂದ ಸತ್ತ ಹೆಣೆಗಳನ್ನ ಮುಟ್ಟೋದಕ್ಕೆ ಮನೆಯವರು ಒಪ್ತಿರ್ಲಿಲ್ಲ, ಹೆದರ್ತಾ ಇದ್ರು. ಅಂತ ಟೈಮಲ್ಲಿ ಅಂತ ಹೆಣೆಗಳನ್ನು ಸಂಘದ ಕಾರ್ಯಕರ್ತರು ಪ್ರತಿ ಊರುಗಳಲ್ಲಿ ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ತನ್ನ ದೇಶದ ಕುರಿತಾಗಿ ಎಷ್ಟು ಯೋಚನೆ ಮಾಡ್ತಾನೋ ಅದರಲ್ಲಿ ಅರ್ಧ ಭಾಗವನ್ನು ಕೂಡ ಪ್ರಿಯಾಂಕಾ ಖರ್ಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನ ನಾವು ಇಲ್ಲಿವರೆಗೆ ಎಲ್ಲೂ ನೋಡಿಲ್ಲ. ಜನರ ಹೃದಯಗಳಲ್ಲಿ ಇವತ್ತು RSS ಇದೆ. ದೇಶ ಉಳಿದ್ರೆ ಇವತ್ತು RSS ಇಂದ ಮಾತ್ರ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ನೀವೇನ್ ಜನರ ಹೃದಯವನ್ನೇ ಕಿತ್ತಾಕ್ಬಿಡ್ತೀರಾ ಹಾಗಾದ್ರೆ RSS ಬ್ಯಾನ್ ಅಂದ್ರೆ? ಸಮಾಜವೇ ಸಂಘ ಆಗಿರುವ ಈ ಕಾಲಘಟ್ಟದಲ್ಲಿ ನೀವು ಬ್ಯಾನ್ ಮಾಡ್ತೀರಾ ಅಂತಂದ್ರೆ ಜನ ನಿಮ್ಮನ್ನ ಮನೆಗೆ ಕಳಿಸೋ ಸಮಯ ಬಂದಿದೆ ಅನ್ನೋದು ನಮಗೆ ಸ್ಪಷ್ಟ ಆಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಒಬ್ಬ ಮಂತ್ರಿ. ಸದಾಕಾಲ ದ್ವೇಷ, ಅಹಂಕಾರ, ಉಡಾಫೆ, ಲೂಸ್ ಟಾಕ್ ಇದರಲ್ಲೇ ಹೆಚ್ಚು ಜನರಿಗೆ ಪರಿಚಿತರಾದವರು. ರಾಜಕೀಯ ವಲಯದಲ್ಲಿ ಅವರನ್ನ ಟ್ರೋಲ್ ಮಿನಿಸ್ಟರ್ ಅಂತ ಕರೀತಾರೆ. ಈ ವ್ಯಕ್ತಿ ಇತ್ತೀಚೆಗೆ ಮತ್ತೊಂದು ವಿವಾದವನ್ನ ಶುರು ಮಾಡಿದ್ದಾರೆ. ಜನರ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಹೊಸ ತಲಹರಟೆಯನ್ನು ಶುರು ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದರೆ RSSನ ಚಟುವಟಿಕೆಗಳಿಗೆ ಸರ್ಕಾರಿ ಜಾಗಗಳು ಅಂದರೆ ಆಟದ ಮೈದಾನ, ದೇವಸ್ಥಾನಗಳು ಇವುಗಳನ್ನು ಬಳಕೆ ಮಾಡೋಕ್ಕೆ ಬಿಡಬಾರ್ದು ಅಂತ ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ನಾವು ಇದನ್ನ ಒಂದು ಬಹಳ ಪ್ರಾಮಾಣಿಕವಾದ ದೃಷ್ಟಿಯಲ್ಲಿ ಇದನ್ನು ವಿಶ್ಲೇಷಣೆ ಮಾಡೋಣ. ಇವ್ರು ಯಾಕೆ ಹೀಗೆ ಬರೆದ್ರು, ಯಾಕೆ ಕೆಲವರು RSSನ ದ್ವೇಷ ಮಾಡ್ತಾರೆ, ಇವೆಲ್ಲವನ್ನು ನಾವು ನೋಡೋಣ. RSS ಸ್ಥಾಪನೆ ಆಗಿದ್ದು 3 ಕಾರಣಕ್ಕೆ. ಒಂದು, ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಅಣ್ಣ ತಮ್ಮಂದರಾಗಿರಬೇಕು, ಪರಸ್ಪರ ಹೊಡೆದಾಡೋದು, ಕಿತ್ತಾಡೋದು ಮಾಡಬಾರ್ದು, ಅದು ಮೊದಲನೇದು. ಎರಡನೇದು, ಅವರಲ್ಲೊಂದು ಜಾಗೃತಿ ಬರಬೇಕು. ಏನು ಜಾಗೃತಿ ಅಂತಂದರೆ ಈ ದೇಶ ನಮ್ಮದು, ಈ ದೇಶಕ್ಕೆ ಯಾರು ಆಕ್ರಮಣಕಾರರು ಬರಬಾರ್ದು, ಬಂದರೆ ಅವ್ರನ್ನ ಒಳಗೆ ಬರೋಕ್ಕೆ ನಾವು ಬಿಡಬಾರ್ದು, ಇದು ಜಾಗೃತಿ. ಮೂರನೇದು, ನಮ್ಮಲ್ಲಿ ವ್ಯಕ್ತಿತ್ವಗಳ ನಿರ್ಮಾಣ ಆಗಬೇಕು. ವ್ಯಕ್ತಿತ್ವ ನಿರ್ಮಾಣ ಅಂತಂದರೆ ಒಳ್ಳೆ ವ್ಯಕ್ತಿಗಳನ್ನು, ಮನುಷ್ಯರನ್ನು ರೂಪಿಸಬೇಕು ಅಂತ. ಈಗ ನಾವು ಉತ್ತಮ ವ್ಯಕ್ತಿಗಳು ಅಂದರೆ ಹೇಳ್ತೀವಲ್ಲ, ವಿವೇಕಾನಂದರು, ಶಿವಾಜಿ ಮಹಾರಾಜು, ಕೆಳದಿ ಚೆನ್ನಮ್ಮ, ಈ ಥರ ಎಲ್ಲ ನಾವು ವ್ಯಕ್ತಿಗಳನ್ನ ಹೆಸರು ಹೇಳ್ತೀವಲ್ವ, ಆ ರೀತಿ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡಬೇಕು. ಅವರು ದೇಶಕ್ಕೋಸ್ಕರ ಕೆಲಸ ಮಾಡೋಂಥವ್ರು ಆಗಬೇಕು ಅಂತ. ಇದು 3 ಉದ್ದೇಶ. ಯಾರು ಈ 3 ಉದ್ದೇಶಗಳನ್ನು ದ್ವೇಷ ಮಾಡ್ತಾರೋ ಅವರೆಲ್ಲರೂ ಕೂಡ RSSನ ದ್ವೇಷ ಮಾಡ್ತಾರೆ. ಯಾರಿಗೆ ಹಿಂದೂಗಳು ಅಣ್ಣ ತಮ್ಮಂದರಾಗಿ ಒಟ್ಟಾಗಿ ಇರಬಾರ್ದು ಅಂತಿರುತ್ತೋ ಅವರು RSSನ ದ್ವೇಷ ಮಾಡ್ತಾರೆ. ಈಗ ನಾವು ಕಾಂಗ್ರೆಸ್ನ ಒಟ್ಟು ಇತಿಹಾಸವನ್ನು ನೋಡಿದ್ರೆ ಅವರು ಹಿಂದೂ ಸಮಾಜವನ್ನು ಒಡೆದು ಆಳ್ತಾರೆ ಅನ್ನೋದು ಜನಸಾಮಾನ್ಯರ ಅಭಿಪ್ರಾಯ, ಜನಸಾಮಾನ್ಯರ ಅನುಭವ. ಈಗ ಈ ಪ್ರಿಯಾಂಕಾ ಖರ್ಗೆಯ ಭಾಷಣವನ್ನೇ ನೀವು ನೋಡಿದ್ರೆ, ಈಗ ಒಂದು ಕಳೆದ 2 ವರ್ಷದವ್ರದ್ದೆಲ್ಲ ಭಾಷಣಗಳನ್ನು ನೋಡಿದ್ರೆ ಹಿಂದೂ ಸಮಾಜವನ್ನು ಹೇಗೆಲ್ಲ ಒಡಿಬೋದು ಅನ್ನೋದು ಅಲ್ಲಲ್ಲಿ ಅವ್ರ ಭಾಷಣಗಳಲ್ಲಿ ಕಾಣಿಸುತ್ತೆ. ತಪ್ಪಂತಲ್ಲ, ಅವ್ರದ್ದು ಸ್ವಭಾವ ಅದು. ನಾವೀಗ ಅವರು ತಪ್ಪು ಸರಿ ಅಂತ ಏನು ನಾವು ನೋಡೋ ಅಗತ್ಯ ಇಲ್ಲ. ಅವ್ರು ಯಾಕೆ ಹಿಂಗೆ ಹೇಳಿದ್ದಾರೆ ಅಂತ ನೋಡೋಣ. ಒಟ್ಟು ಕಾಂಗ್ರೆಸ್ ಸ್ವಭಾವದಲ್ಲಿ, ಪ್ರಿಯಾಂಕಾ ಖರ್ಗೆ ಸ್ವಭಾವದಲ್ಲಿ ಇದು ಕಾಣಿಸುತ್ತೆ. ಇನ್ನು ಎರಡನೇದು ನಾವು ನೋಡೋದು, ಯಾರಿಗೆ ಪಾಕಿಸ್ತಾನದ ಮೇಲೆ ವಿಶೇಷವಾದ ಪ್ರೇಮ ಇರುತ್ತೆ, ಯಾರು ಇಸ್ಲಾಮಿಕ್ ಅಪೀಸ್ಮೆಂಟ್ ಮಾಡ್ತಾರೆ, ಅವರು ಕೂಡ RSSನ ದ್ವೇಷ ಮಾಡ್ತಾರೆ. ಕಳೆದ ಬಾರಿ ಒಬ್ಬ ರಾಜ್ಯಸಭಾ ಸದಸ್ಯ ಗೆದ್ದಾಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ಕೂಗಿದ್ರು. ಆಗ ಇದೇ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ಪಾರ್ಟಿಯ ಬಹಳ ನಾಯಕರು ಆ ಥರ ಅಲ್ಲಿ ಆಗೇ ಇಲ್ಲ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟರು. ಆಮೇಲೆ ಖಾಸಗಿ ಫಾರೆನ್ಸಿಕ್ ಸಂಸ್ಥೆ, ಸರ್ಕಾರಿ ಫಾರೆನ್ಸಿಕ್ ಸಂಸ್ಥೆಗಳು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆಯನ್ನು ವಿಧಾನಸೌಧದಲ್ಲಿ ಕೂಗಿದ್ರು ಅನ್ನೋ ರಿಪೋರ್ಟನ್ನು ಕೊಟ್ಟಾಗ ಇವ್ರು ಯಾರೂ ಕೂಡ ಘೋಷಣೆ ಕೂಗಿದವರನ್ನು ಖಂಡಿಸಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲೇ ಕೂಗಿದವರನ್ನು ಖಂಡಿಸಲಿಲ್ಲ ಅಂತಾದರೆ ಸಹಜವಾಗಿ ಅವರಿಗೆ RSS ಇಷ್ಟ ಆಗಲ್ಲ. ಯಾಕೆಂದರೆ RSS ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರನ್ನು ಇಷ್ಟಪಡಲ್ಲ. ಯಾಕೆ ಅಂತಂದರೆ RSS ಏನು ಹೇಳುತ್ತೆ ಅಂದರೆ ಭಾರತ ಅಖಂಡವಾಗಿರಬೇಕು, ಭಾರತವನ್ನು ಇಸ್ಲಾಮಿಕ್ ಆಧಾರದಲ್ಲಿ ನೆಹರು, ಗಾಂಧಿ ಅವರೆಲ್ಲ ಸೈನ್ ಮಾಡಿ ಡಿವೈಡ್ ಮಾಡಿದ್ರು 1947ನಲ್ಲಿ ಬ್ರಿಟಿಷ್ ಜೊತೆ ಸೇರಿಕೊಂಡು. ಆದರೆ ಭಾರತ ಡಿವೈಡ್ ಆಗಬಾರ್ದಿತ್ತು, ಪಾಕಿಸ್ತಾನ ಅನ್ನುವ ಇಸ್ಲಾಮಿಕ್ ದೇಶವನ್ನು ಸ್ಥಾಪನೆ ಮಾಡೋದಕ್ಕೆ ಕಾಂಗ್ರೆಸ್ ಒಪ್ಪಿಗೆ ಕೊಡಬಾರ್ದಿತ್ತು ಅನ್ನೋದು RSS ಸ್ಟ್ಯಾಂಡ್. ಹಾಗಾಗಿ ಈ ಸ್ಟ್ಯಾಂಡನ್ನು ಹೊಂದಿರುವ RSS ಕಾಂಗ್ರೆಸ್ಗೆ ಇಷ್ಟ ಆಗಲಿಕ್ಕಿಲ್ಲ, ಸಹಜವಾಗಿ ಆಗೋದಿಲ್ಲ. ಯಾಕೆಂದರೆ ಪಾಕಿಸ್ತಾನ ಅನ್ನುವ ಇಸ್ಲಾಮಿಕ್ ದೇಶ ಹುಟ್ಟೋದಕ್ಕೆ ಕಾಂಗ್ರೆಸ್ಸೇ ಕಾರಣ ಆಗಿರಬೇಕಾದ್ರೆ ನೇರವಾಗಿ ಸಹಜವಾಗಿ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವವರ ಪರವಾಗಿ ಇರ್ತಾರೆ. ತಪ್ಪು ಸರಿ ಪ್ರಶ್ನೆ ಅಲ್ಲ, ಇದು ವಾಸ್ತವ. ಹಾಗಾಗಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದನ್ನು ವಿರೋಧಿಸುವ RSS ಸಹಜವಾಗಿ ಕಾಂಗ್ರೆಸ್ಗೂ ಕೂಡ
ವಿರೋಧಿ ಆಗುತ್ತೆ. ಅಂದರೆ RSSನ ಕಾಂಗ್ರೆಸ್ ಸಹಜವಾಗಿ ದ್ವೇಷವನ್ನು ಮಾಡುತ್ತೆ. ಇದು ಒಂದು ಪಾಯಿಂಟ್. ಇನ್ನು ಪ್ರಿಯಾಂಕಾ ಖರ್ಗೆ ತನ್ನ ಲೆಟರ್ನಲ್ಲಿ ಬರೆದಿರುವ ಪ್ರಮುಖ ಅಂಶ ಏನಂದರೆ ಸರ್ಕಾರಿ ಜಾಗದಲ್ಲಿ RSS ಆ್ಯಕ್ಟಿವಿಟಿ ಮಾಡೋದಕ್ಕೆ ಬಿಡಬಾರ್ದು ಅಂತ. ಈಗ ಸರ್ಕಾರಿ ಜಾಗ ಯಾರಪ್ಪನ ಮನೆ ಸೊತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಕೆಲವರು ಅಂದ್ಕೊಂಡಿದ್ದಾರೆ ನಮ್ಮ ದೇಶದಲ್ಲಿ ಈ ದೇಶ ನಮ್ಮಪ್ಪಂದೇ ಸೊತ್ತು ಅಂತ. ಆದರೆ ದೇಶ ಯಾರಪ್ಪನ ಸೊತ್ತು ಅಲ್ಲ, ದೇಶ ಈ ದೇಶದ ಭಕ್ತರ ಸೊತ್ತು. ಈ ದೇಶ ನಂದು, ಈ ದೇಶದ ರಕ್ಷಣೆ ನನ್ನ ಜವಾಬ್ದಾರಿ ಅಂತ ಯಾರೆಲ್ಲ ಅಂದ್ಕೊಂಡಿದ್ದಾರೆ, ಈ ದೇಶ ಅವರ ಸೊತ್ತು. ಹಣಕ್ಕಾಗಿ, ಅಧಿಕಾರಕ್ಕಾಗಿ ಜನರನ್ನು ಒಡೆಯುವ ನೀಚರ ಸೊತ್ತು ಈ ದೇಶ ಅಲ್ಲ. ಹೀಗೆ ದೇಶವನ್ನು ಒಡೆದವರಿಂದಾಗಿಯೇ ಮುಸಲ್ಮಾನರ ಆಕ್ರಮಣ ಆಗಿದ್ದು, ಹೀಗೆ ದೇಶವನ್ನು ಒಡೆದವರಿಂದಾಗಿಯೇ ಕ್ರಿಶ್ಚಿಯನ್ನರ ಆಕ್ರಮಣ ಆಗಿದ್ದು. ಕ್ರಿಶ್ಚಿಯನ್ನರ ಆಕ್ರಮಣ ಅಂದರೆ ಬ್ರಿಟಿಷರು ಮತ್ತು ಪೋರ್ಚುಗೀಸರು. ಹಾಗಾಗಿ ಈ ದೇಶ ಯಾರ ಸೊತ್ತು, ಈ ದೇಶದ ಮೈದಾನಗಳಲ್ಲಿ ಆಡುವ ಅಧಿಕಾರ ಯಾರಿಗಿದೆ, ಈ ದೇಶದ ದೇವಸ್ಥಾನಗಳಲ್ಲಿ ಹೋಗಿ ಚಟುವಟಿಕೆಯನ್ನು ಮಾಡುವ ಅಧಿಕಾರ ಯಾರಿಗಿದೆ ಅಂತಂದರೆ ಈ ದೇಶವನ್ನು ಯಾರು ಪ್ರೀತಿಸ್ತಾರೋ ಅವರಿಗಿದೆ, ದೇಶವನ್ನು ಒಡೆಯುವವರಿಗಲ್ಲ. ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅರ್ಥ ಮಾಡ್ಕೊಬೇಕು. ಅವ್ರಿಗೆ ಅರ್ಥ ಆಗಿದೆ, ಆದರೆ ಅದನ್ನು ಹೇಳಲ್ಲ. ಯಾಕೆಂದರೆ ಅಧಿಕಾರದ ಆಸೆ ಒಬ್ಬ ಮನುಷ್ಯನನ್ನು ಎಷ್ಟು ಹುಚ್ಚನನ್ನಾಗಿ ಮಾಡುತ್ತೆ ಅಂದರೆ ಸತ್ಯ ಅವರಿಗೆ ಅರ್ಥ ಆಗಲ್ಲ. ಪ್ರಿಯಾಂಕಾ ಖರ್ಗೆಯ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ಮುತ್ಸದ್ದಿ ರಾಜಕಾರಣಿ. ಅವರು ಹಿಂದೆ 2002ರಲ್ಲಿ ಸಂಘದ ಕಾರ್ಯಕ್ರಮವೊಂದರ ತಯಾರಿ ಹೇಗಿದೆ ಅಂತ ನೋಡೋಕ್ಕೆ ಬಂದವರು. ಅವರು ಒಬ್ಬ ಟ್ರೂ ಸೆನ್ಸ್ ಆಫ್ ಪೊಲಿಟಿಷಿಯನ್ ಅಂತ ನಾವು ಅವ್ರನ್ನ ಕರಿಬೋದು. ಅವರು ಇಡೀ ಕುಟುಂಬದಲ್ಲಿ ಅವರೊಬ್ಬರೇ ಇರೋದು, ಉಳಿದವರೆಲ್ಲ ಸತ್ತೋಗ್ತಾರೆ. ಹೇಗೆ ಸತ್ತೋಗ್ತಾರೆ ಅಂದರೆ ಅವರ ಮನೆಗೆ ಬೆಂಕಿ ಬೀಳುತ್ತೆ. ಆ ಬೆಂಕಿ ಹೇಗೆ ಬೀಳುತ್ತೆ ಅಂದರೆ ಅದು ಸಹಜವಾಗಿ ಬಿದ್ದಿದ್ದಲ್ಲ. ಇಸ್ಲಾಮಿಕ್ ರಜಾಕಾರರು ಹಿಂದೂಗಳ ಮೇಲೆ ಆಕ್ರಮಣವನ್ನು ಮಾಡಿ ಅವ್ರನ್ನ ಕೊಲ್ತಾ ಬರ್ತಾರೆ. ಹಾಗೆ ಕೊಲ್ಲಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಮೇಲೆ ಬೆಂಕಿ ಹಾಕ್ತಾರೆ. ಆ ಮನೇಲಿದ್ದವರೆಲ್ಲ ಸತ್ತೋಗ್ತಾರೆ, ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಗಿರ್ತಾರೆ, ಹಾಗಾಗಿ ಅವರು ಬದುಕ್ತಾರೆ. ರಜಾಕಾರರು ಹಿಂದೂಗಳ ಮೇಲೆ ದಾಳಿಯನ್ನು ಮಾಡ್ತಿದ್ದಂತಹ ಸಂದರ್ಭದಲ್ಲೂ ಕೂಡ ಹಿಂದೂಗಳಿಗೆ ನೆರವಾಗುತ್ತಿದ್ದವರು ಆ ಕಾಲದಲ್ಲಿ RSSನವರು. ಅದು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿದೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಇದು ಯಾವುದೂ ಗೊತ್ತಿಲ್ಲ ಅಂತಲ್ಲ, ಆದರೆ ನಾನೊಬ್ಬ ಚೀಫ್ ಮಿನಿಸ್ಟರ್ ಆಗಬೇಕು ಅಥವಾ ನಾನು ಇನ್ನೇನೋ ಆಗಬೇಕು ಅನ್ನೋ ಅಧಿಕಾರದ ಆಸೆಯಿಂದಾಗಿ ಅವರಿಗೆ ಇವತ್ತು ಸತ್ಯ ಕಾಣ್ತಾ ಇಲ್ಲ. ಯಾವಾಗಲೂ ಕೂಡ ಆಸೆ ಮನುಷ್ಯನನ್ನು ಕುರುಡನನ್ನಾಗಿ ಮಾಡುತ್ತೆ. ಆ ಕುರುಡುತನ ಇವತ್ತು ಪ್ರಿಯಾಂಕಾ ಖರ್ಗೆಯ ಲೆಟರ್ನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಪ್ರತಿನಿಧಿಸುವ ಕ್ಷೇತ್ರ ಇರೋದು ಕಲಬುರಗಿಯಲ್ಲಿ. ಇವತ್ತು ಕಲಬುರಗಿ ಶಿಕ್ಷಣದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲೊಂದು. ಪ್ರಿಯಾಂಕಾ ಖರ್ಗೆ ಯಾವತ್ತೂ ಕೂಡ ನಮ್ಮ ಜಿಲ್ಲೆಯ ಶಿಕ್ಷಣ ಏನಾಗಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಮಾತಾಡಿದ್ದು ನಾವು ನೋಡಿಲ್ಲ. ಅವ್ರಿಗೆ ಬೇಕಾಗಿಲ್ಲ. ಇವತ್ತು ರಾಜ್ಯದಲ್ಲಿ ಡ್ರಗ್ಸ್ ಎಷ್ಟು ವ್ಯಾಪಕವಾಗಿ ಹರಡ್ತಾ ಇದೆ ಅಂದರೆ ಸಣ್ಣ ಸಣ್ಣ ಹೈಸ್ಕೂಲ್ ಮಕ್ಕಳೆಲ್ಲ ಡ್ರಗ್ಸ್ಗೆ ಬಲಿಯಾಗ್ತಿದ್ದಾರೆ. ಪ್ರಿಯಾಂಕಾ ಖರ್ಗೆ ಇದ್ರ ಬಗ್ಗೆ ಮಾತಾಡಿದ್ದು ನಾವೆಲ್ಲೂ ನೋಡಿಲ್ಲ. IT ಕಂಪ್ನಿಗಳು ನಮ್ಮ ರಾಜ್ಯವನ್ನು ಬಿಟ್ಟು ಇಲ್ಲಿ ಸರಿಯಾದ ವ್ಯವಸ್ಥೆ ಕೊಡ್ತಿಲ್ಲ ಅಂತ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಪ್ರಿಯಾಂಕಾ ಖರ್ಗೆ ಮಾತಾಡಲ್ಲ. ಒಬ್ಬ ಸಾಮಾನ್ಯ ಸ್ವಯಂ ಸೇವಕ ತನ್ನ ದೇಶದ ಕುರಿತಾಗಿ ಎಷ್ಟು ಯೋಚನೆ ಮಾಡ್ತಾನೋ ಅದರಲ್ಲಿ ಅರ್ಧ ಭಾಗವನ್ನು ಕೂಡ ಪ್ರಿಯಾಂಕಾ ಖರ್ಗೆ ಯೋಚನೆ ಮಾಡ್ತಾರೆ ಅನ್ನೋದನ್ನು ನಾವು ಇಲ್ಲಿವರೆಗೆ ಎಲ್ಲೂ ನೋಡಿಲ್ಲ. ಅವರ ಭಾಷಣದಲ್ಲಾಗಲಿ ಅವರ ಕೃತಿಯಲ್ಲಾಗಲಿ. ಎಲ್ಲಾದರೂ ಭೂಕಂಪವಾದರೆ, ಪ್ರವಾಹ ಬಂದರೆ ಸಂಘದ ಸ್ವಯಂ ಸೇವಕರು ಹೋಗಿ ನಿಂತ್ಕೊತಾರೆ. ಕೋವಿಡ್ ಬಂದಾಗ ಕೋವಿಡ್ನಿಂದ ಸತ್ತ ಹೆಣಗಳನ್ನು ಮುಟ್ಟೋದಕ್ಕೆ ಮನೆಯವರು ಒಪ್ತಿರ್ಲಿಲ್ಲ, ಹೆದರ್ತಾ ಇದ್ರು. ಅಂಥ ಟೈಮಲ್ಲಿ ಅಂಥ ಹೆಣಗಳನ್ನು ಸಂಘದ ಕಾರ್ಯಕರ್ತರು ಪ್ರತಿ ಊರುಗಳಲ್ಲಿ ಅಂತಿಮ ಸಂಸ್ಕಾರ ಮಾಡಿದ್ದಾರೆ. ನನಗೂ ಕೋವಿಡ್ ಬಂದು ನಾನು ಸಾಯ್ತೀನಿ ಅಂತ ಭಯ ಪಡಲಿಲ್ಲ. ಸತ್ತವನು ನನ್ನ ಸಂಬಂಧಿಕನೇ, ಅವ್ರು ಯಾರಂತ ಗೊತ್ತಿಲ್ಲ, ಅವ್ರ ಜಾತಿ ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿಲ್ಲ, ಆದರೆ ನನ್ನ ಸಂಬಂಧಿಕನೇ ಅನ್ನುವಷ್ಟು ತೀವ್ರವಾದ ತುಡಿತದಲ್ಲಿ ಸಂಸ್ಕಾರ ಮಾಡಿದ್ದಾರೆ, ದೇಹವನ್ನು ಸಂಸ್ಕಾರ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಮನೆ ಬಿಟ್ಟು ಹೊರಗೆ ಬಂದು ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ನಿಂದ ಮೃತಪಟ್ಟವರ ಹೆಣ ಸುಟ್ಟರು, ಸಂಸ್ಕಾರ ಮಾಡಿದ್ರು ಅನ್ನೋದು ನಾವೆಲ್ಲೂ ನೋಡಿಲ್ಲ. ಅದು RSS ಮಾಡ್ತು. ಎಷ್ಟು ಉಡಾಫೆ ಈ ಪ್ರಿಯಾಂಕಾ ಖರ್ಗೆಗೆ ಅಂದರೆ, RSS ಸೇವೆ ಮಾಡಿದೆ ಅಂತ ಹೇಳ್ತಿರಲ್ಲ, ಪ್ರವಾಹ ಭೂಕಂಪದಲ್ಲಿ ಫೋಟೋ ಎಲ್ಲಿದೆ ಅಂತ ಕೇಳ್ತಾರೆ. ಸಾವಿರಾರು ಫೋಟೋಗಳಿದೆ. ನೋಡುವ ಪ್ರಾಮಾಣಿಕ ಕಣ್ಣಿಲ್ಲ ಅಂತಂದರೆ ನಾವೇನು ತುರುಕಕ್ಕಾಗತ್ತೆ ತಂದು? ಮೊದಲು ಹೃದಯವನ್ನು ಸ್ವಚ್ಛ ಮಾಡ್ಕೊಬೇಕು, ಆವಾಗ ಸತ್ಯ ಏನು ಅಂತ ಕಾಣಿಸುತ್ತೆ. ಹೃದಯದಲ್ಲಿ ವಿಷವನ್ನು ತುಂಬಿಟ್ರೆ ಕಣ್ಣು ಹಳದಿಯಾಗೆ ಕಾಣುತ್ತೆ. 1962 ಚೀನಾ ಯುದ್ಧವಾದಾಗ ಸೈನಿಕರ ಜೊತೆಗೆ ನಿಂತು ಕೆಲಸ ಮಾಡಿದವರು RSS. ಇದನ್ನು ಗುರುತಿಸಿದ್ಯಾರು? ಆಗಿನ ಪ್ರಧಾನಿ ನೆಹರು. 1963 ಪೆರೇಡ್ನಲ್ಲಿ ರಿಪಬ್ಲಿಕ್ ಡೇ ದಿವಸ ಆಗುತ್ತಲ್ಲ, ಗಣರಾಜ್ಯೋತ್ಸವ ದಿವಸ ರಾಜ್ಪಥ್, ಇವಾಗ ಅದನ್ನು ನಾವು ಕರ್ತವ್ಯ ಪಥ್ ಅಂತ ನರೇಂದ್ರ ಮೋದಿಯವರು ಮರುನಾಮಕರಣ ಮಾಡಿದ್ದಾರೆ. ಅಲ್ಲಿ ಪೆರೇಡ್ ನಡೆಯುತ್ತೆ. ಅಲ್ಲಿ RSSನ ಸಾವಿರಾರು ಜನ ಕಾರ್ಯಕರ್ತರು ಹೋಗಿ ಅವತ್ತು ಆ ಪೆರೇಡ್ನಲ್ಲಿ ಭಾಗವಹಿಸಿದ್ದಾರೆ. ನೆಹರು ಅವರು ಕರೆದಿರ್ತಾರೆ. ಇದು ಕೂಡ ಪ್ರಿಯಾಂಕಾ ಖರ್ಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ನೋಡುವ ಕಣ್ಣಿಲ್ಲ, ಹೃದಯ ಇಲ್ಲ. RSSನ ಬ್ಯಾನ್ ಮಾಡಬೇಕು ಅಂತ ಕಾಂಗ್ರೆಸ್ ಭಾಳ ಬಾರಿ ಪ್ರಯತ್ನ ಪಟ್ಟಿದೆ. ಆಗೆಲ್ಲ ನ್ಯಾಯಾಲಯ ಛೀಮಾರಿ ಹಾಕಿದೆ. ಒಂದು ಅರ್ಥ ಮಾಡ್ಕೊಳ್ಳಿ, ಪ್ರಿಯಾಂಕಾ ಖರ್ಗೆ ಇರ್ಬೋದು, ಯಾರೇ ಇರ್ಬೋದು, ಇವತ್ತು RSS ಅನ್ನೋದು ಒಂದು ಸಂಸ್ಥೆ ಅಲ್ಲ, ಒಂದು ಸಂಘಟನೆ ಅಲ್ಲ. ಅದು ಸಮಾಜ. ಅದರಲ್ಲಿ ಕ್ರಿಶ್ಚಿಯನ್ರಿದ್ದಾರೆ, ಮುಸಲ್ಮಾನರಿದ್ದಾರೆ, ಎಲ್ಲರೂ ಇದ್ದಾರೆ. ಅದರಲ್ಲಿ ಸಮಾಜವೇ ಸಂಘ ಆಗಿದೆ. ನಿಮಗದು ಕಾಣಿಸ್ತಾ ಇಲ್ಲ. ಯಾಕೆಂದರೆ ನಿಮ್ಮಲ್ಲಿ ಅಧಿಕಾರದ ಆಸೆ, ಹಣದ ಆಸೆ, ಅಹಂಕಾರ, ದರ್ಪ ಕಾಣಿಸ್ತಾ ಇಲ್ಲ ನಿಮಗೆ. ಅಲ್ಲ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನು.
ನೀವು RSSನ ಬ್ಯಾನ್ ಮಾಡಬೇಕು ಅಂತ ಏನೇನೋ ಮಾತಾಡ್ತಿರಲ್ಲ. ಜನರ ಹೃದಯಗಳಲ್ಲಿ ಇವತ್ತು RSS ಇದೆ. ದೇಶ ಉಳಿದ್ರೆ ಇವತ್ತು RSS ಇಂದ ಮಾತ್ರ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ನೀವೇನು ಜನರ ಹೃದಯವನ್ನೇ ಕಿತ್ತಾಕ್ಬಿಡ್ತೀರಾ ಹಾಗಾದರೆ RSS ಬ್ಯಾನ್ ಅಂದರೆ? ಎಲ್ಲರನ್ನು ಕರೆಸಿಬಿಟ್ಟು ಅವರ ಹೃದಯವನ್ನು ಬಗ್ದು ಬಿಡ್ತೀರಾ? ಯಾವುದೋ ಹಳ್ಳಿಯಲ್ಲಿ, ಯಾವುದೋ ಮೂಲೆಯಲ್ಲಿ, ಯಾವುದೋ ನಗರಗಳಲ್ಲಿ ಎಲ್ಲಿ ಹೋದ್ರೂ ಸಂಘ ನಂದು ಅಂತ ಹೇಳುವ ಜನ ಇವತ್ತಿದ್ದಾರೆ. ಯಾಕೆಂದರೆ ಅವ್ರಿಗೆ ಅರ್ಥ ಆಗಿದೆ ಸತ್ಯ ಏನು ಅಂತ. ಅವರು ತೊಡಗಿಸ್ಕೊಂಡಿದ್ದಾರೆ ಸಂಘದ ಚಟುವಟಿಕೆಗಳಲ್ಲಿ, ಸೇವಾ ಕಾರ್ಯದಲ್ಲಿ. ನೀವು ಬ್ಯಾನ್ ಅಂತ ಏನು ಮಾಡ್ತೀರಾ? ಬ್ಯಾನ್ ಮಾಡೋಕ್ಕಿದೇನು ಬ್ಯಾಂಕಾ? ಬ್ಯಾನ್ ಮಾಡೋಕ್ಕೆ ಇದೆ ಹೋಟೆಲ್, ಸಿನಿಮಾ ಥಿಯೇಟರ್? ಸಮಾಜವೇ ಸಂಘ ಆಗಿರುವ ಈ ಕಾಲಘಟ್ಟದಲ್ಲಿ ನೀವು ಬ್ಯಾನ್ ಮಾಡ್ತೀರಾ ಅಂತಂದರೆ ಜನ ನಿಮ್ಮನ್ನು ಮನೆಗೆ ಕಳಿಸೋ ಸಮಯ ಬಂದಿದೆ ಅನ್ನೋದು ನಮಗೆ ಸ್ಪಷ್ಟ ಆಗ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಇರ್ಬೋದು ಅಥವಾ ಯಾವುದೇ ರಾಜಕಾರಣಿ ಇರ್ಬೋದು, ಅಹಂಕಾರ, ದುರಾಸೆ, ದ್ವೇಷ ಇದನ್ನು ಬಿಟ್ಟು ನೀವು ಸಮಾಜವನ್ನು, ದೇಶವನ್ನು ನೋಡಿದಾಗ ಮಾತ್ರ ನಿಮಗೆ ಸತ್ಯ ಕಾಣುತ್ತೆ ಹೊರತು ಅಲ್ಲಿವರೆಗೆ ಸಮಾಜ ಒಡೆಯುವ ನಿಮ್ಮ ಹೇಯ ಕೆಲಸವನ್ನು ನೀವು ಯಾವತ್ತೂ ನಿಲ್ಲಿಸೋದಿಲ್ಲ. ನಿಮಗೆ ಖಂಡಿತ ಒಳ್ಳೆಯದಾಗೋದಿಲ್ಲ. ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಅವರೆಲ್ಲ ಸಂಗಡಿಗರಿಗೆ, ಸ್ನೇಹಿತರಿಗೆ ನಾನೊಂದು ಕರೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಬನ್ನಿ, ಒಟ್ಟಿಗೆ ಕೆಲಸ ಮಾಡಿ ದೇಶವನ್ನು ಗಟ್ಟಿಗೊಳಿಸೋಣ. ಮತ್ತೊಮ್ಮೆ ಈ ದೇಶದ ಮೇಲೆ ಆಕ್ರಮಣ ಆಗದೇ ಇರೋ ರೀತಿ ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಬದುಕೋದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚು ಕೆಲಸ ಮಾಡೋಣ. ನೀವು ಇವತ್ತಲ್ಲ ನಾಳೆ ಬಂದೇ ಬರ್ತೀರಾ, ನಮ್ಮ ಜೊತೆ ಕೆಲಸ ಮಾಡೇ ಮಾಡ್ತೀರಾ, ನಾವೆಲ್ಲ ಒಟ್ಟಾಗಿ ಹೋಗ್ತೀವಿ ಅನ್ನುವ ಸಂಪೂರ್ಣ ವಿಶ್ವಾಸ ಇದೆ. ನಮಸ್ಕಾರ.